ಸಾಮಾನ್ಯವಾಗಿ ನಾವೆಲ್ಲ ಮನೇಲಿ ಅಡುಗೆ ಮಾಡೇ ಮಾಡ್ತೀವಿ. ಒಬ್ಬೊಬ್ಬರು ಮನೆ ಅಡುಗೆ ಒಂದೊಂದು ರೀತಿ ಇರುತ್ತೆ. ಇವತ್ತು ನಾನು ನಮ್ಮ ಮನೆಯ ಸಿಂಪಲ್ ಆಗಿರುವಂತಹ ಮಧ್ಯಾಹ್ನದ ಊಟದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಸಿಂಪಲ್ ಆಗಿರೋ ಒಂದು ಸಾರು, ಒಂದು ಪಲ್ಯವನ್ನು ಮಾಡೋಣ. ಸುಲಭವಾಗಿ ಮಾಡುವಂಥದ್ದು, ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಹಾಕದೆ ಮಾಡುವಂತಹ ಸಾತ್ವಿಕವಾದಂತಹ ಊಟ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ರುಚಿಯಾಗಿರೋ ಸಾರು, ಅದಕ್ಕೊಂದು ಗಮ್ಮತ್ತಾಗಿರೋ ಪಲ್ಯ, ಬಿಸಿ ಬಿಸಿ ಅನ್ನ, ಉಪ್ಪಿನಕಾಯಿ, ಹಪ್ಪಳ, ಮೊಸರು, ಇಷ್ಟಿದ್ರೆ ಸಾಕಲ್ವಾ? ಯಾವ ಸ್ಪೆಷಲ್ ಊಟನೂ ಬೇಡ ಅಂತ ಅನಿಸುತ್ತೆ. ಸುಲಭವಾಗಿರುವಂತಹ ಈ ಸಾತ್ವಿಕ ಊಟವನ್ನು ತಯಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸಾರನ್ನು ಮಾಡಲಿಕ್ಕೆ ನಾನು ಬೇಳೆಯ ಬದಲಾಗಿ ಮೊಳಕೆ ಬರಿಸಿರುವಂತಹ ಹೆಸರು ಕಾಳನ್ನು ತೊಗೊಂಡಿದ್ದೇನೆ. ಹೆಸರು ಕಾಳನ್ನು ನೆನೆಸಿ ಬಟ್ಟೆಯಲ್ಲಿ ಕಟ್ಟಿ ಮೊಳಕೆ ಬರೆಸಿಟ್ಕೊಂಡಿರೋವಂಥದ್ದು 1.5 ಕಪ್ಪಿನಷ್ಟು ಹೆಸರು ಕಾಳನ್ನು ನಾನು ಮೊಳಕೆ ಬರೆಸಿರೋದನ್ನು ತೊಗೊಂಡಿದ್ದೇನೆ. ಕುಕ್ಕರ್ಗೆ ಹಾಕಿ 2 ಸಲ ಚೆನ್ನಾಗಿ ತೊಳೆದು ನಂತರ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ತುಂಬ ನೀರನ್ನು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಕೊಳ್ಳಿ, ಯಾಕೆಂದರೆ ಸಾರಾಗಿರೋದ್ರಿಂದ ಒಳ್ಳೆ ಹದದಲ್ಲಿ ಬರುತ್ತೆ. ಹಾಗಾಗಿ ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೆದುವಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ಈ ಸಾರು ಮಾಡಿ ನೀವು ಬಡಿಸಿ ಯಾವುದರಿಂದ ಮಾಡಿದ್ದೀನಿ ಅಂತ ಕೇಳಿದ್ರೆ ಖಂಡಿತ ಗೊತ್ತೇ ಆಗೋದಿಲ್ಲ. ಈ ಮೊಳಕೆ ಬರೆಸಿರುವಂತಹ ಕಾಳುಗಳನ್ನೆಲ್ಲ ತಿಂದೇ ಇರೋರಿಗೆ ಮಾಡಿಕೊಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಹದವಾಗಿ ಕಾಳು ಬೆಂದಿದೆ. ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಬಸ್ಕೊಂಡು ಕಾಳನ್ನು ಮಾತ್ರ ನಾನು ಬೇರ್ಪಡಿಸಿಟ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಮೆದುವಾಗಿ ಬೆಂದರೆ ರುಬ್ಲಿಕ್ಕೆ ತುಂಬ ಸಹಾಯ ಆಗುತ್ತೆ ಮತ್ತು ಅದರ ಕಟ್ಟು ಸಹ ಚೆನ್ನಾಗಿ ಬಿಡತ್ತೆ ಅಂತ ಅಷ್ಟೇ. ನೋಡಿ, ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮೊದಲಿಗೆ ಇದನ್ನು ಈ ರೀತಿ ನುಣ್ಣಗೆ ಹರ್ಕೊಂಡು ಬರ್ತೇನೆ. ಪೇಸ್ಟ್ ಥರ ಆಗಿದೆ. ಇವಾಗ ನಾವೇನು ಸೋಸ್ ಇಟ್ಕೊಂಡಿದ್ದೀವಲ್ಲ, ಹೆಸರು ಕಾಳಿನ ನೀರು, ಅದಕ್ಕೆ ನಾವು ರುಬ್ಬಿರುವಂತಹ ಈ ಪೇಸ್ಟನ್ನು ಸಹ ಸೇರಿಸ್ಬಿಟ್ಟು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೋತೀನಿ. ಇದು ಗಟ್ಟಿ ಆಗುತ್ತೆ, ಯಾಕೆಂದರೆ ಕಾಳನ್ನು ರುಬ್ಬಿರೋದ್ರಿಂದ ಗಟ್ಟಿ ಆಗುತ್ತೆ. ಸಾಕಷ್ಟು ನೀರು ಸಹ ಹಿಡಿಸತ್ತೆ. ನೀವು ಸಾರಿಗೆ ಯಾವ ಹದ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿರುವಂತಹ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಖಾರಕ್ಕೆ 2 ಹಸಿಮೆಣಸಿನಕಾಯಿನ ಸೀಳಿ ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಿಂಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚದಷ್ಟು ಸಾರಿನ ಪುಡಿ ಅಥವಾ ರಸಂ ಪೌಡರನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಕಲಸಿ ಹಾಕ್ತಾಯಿದ್ದೀನಿ. ಹೀಗೆ ಹಾಕೋದ್ರಿಂದ ಗಂಟಾಗೋದಿಲ್ಲ ಅಂತ ಅಷ್ಟೇ. ಡೈರೆಕ್ಟಾಗಿ ನೀವು ಹಾಗೆ ಸಹ ಹಾಕ್ಬೋದು, ತೊಂದರೆ ಇಲ್ಲ. ಈಗ ಹುಣಸೆ ಹಣ್ಣಿನ ರಸ ಮತ್ತು ಸಾರಿನ ಪುಡಿ ಕಲಸಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸಾರು ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನೀವು ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಇದನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಹಾಕಿರುವಂತಹ ಟೊಮ್ಯಾಟೊ ಹೋಳುಗಳು ಮೆದುವಾಗಿ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಕುದಿಬೇಕು. ಕುದ್ದ ಹಾಗೆ ಸಹ ಒಳ್ಳೆ ರುಚಿ ಬರುತ್ತೆ. ನೋಡಿ, ನಾನೀಗ ಕುದಿಯೋದಕ್ಕೆ ಇಟ್ಟಿದ್ದೇನೆ. ಈ ಟೈಮ್ನಲ್ಲಿ ಒಂದು 2 ಚಮಚದಷ್ಟು ತೆಂಗಿನಕಾಯಿ ತುರಿ, ಇದು ಆಪ್ಷನಲ್, ಬಟ್ ಹಾಕಿದ್ರೆ ತೆಂಗಿನಕಾಯಿ ತುರಿನ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಬೇಡಿ, ಜಸ್ಟ್ ಒಂದು 2 ಚಮಚದಷ್ಟು ಹಾಕಿದರೆ ಸಾಕು. ತಾಜಾ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಕುದ್ದಾಗೂ ಸಾರು ಒಳ್ಳೆ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡೋಕ್ಕೆ, ಹಾಗೆ ಕುಡಿಲಿಕ್ಕೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಬಣ್ಣ ಸಹ ಬಂದಿದೆ. ಹಾಕಿರೋ ಟೊಮೆಟೊ ಹೋಳುಗಳು ಸಹ ಹದವಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಕೈನಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಮುರಿದು ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಕುದಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡಿಬಿಡಿ. ನಂತರ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ. ಈ ಸಾರಿಗೆ ನಾವು ಬೆಳ್ಳುಳ್ಳಿ, ಈರುಳ್ಳಿ ಯಾವುದು ಹಾಕೋ ಅಗತ್ಯ ಇಲ್ಲ. ನಿಮಗೆ ಬೇಕಿದ್ದರೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪದ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ತುಪ್ಪದ ಬದಲಾಗಿ ನೀವು ಎಣ್ಣೆ ಸಹ ಹಾಕ್ಬೋದು. 1.5 ಚಮಚದಷ್ಟು ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತೀನಿ. ಈ ಸಾರು ಅನ್ನದೊಟ್ಟಿಗಷ್ಟೇ ಅಲ್ಲದೆ ಇಡ್ಲಿ ಒಟ್ಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೇನೆ. ಬೆಂದಿರೋ ಒಗ್ಗರಣೆಯನ್ನು ಸಾರಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಮೊಳಕೆ ಬೆರೆಸಿದ ಹೆಸರು ಕಾಳಿನ ಸಾರು ತಯಾರಾಗತ್ತೆ. ಈಗ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡಲಿಕ್ಕೆ ನಾನಿಲ್ಲೊಂದು 5-6 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಪ್ರಮಾಣದ ಪಲ್ಯ ಮಾಡ್ತಾ ಇದ್ದೇನೆ. ಇದು ನಮ್ಮನೇಲಿ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹೆಚ್ಚಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ, ಬಣ್ಣ ಬದಲಾಗಬಾರ್ದು ಅಂತ. ಇಲ್ಲಿ ನಾನು ಬಾಣಲೆಗೆ 3 ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ ಬದಲಾಗಿ ನೀವು ಯಾವ್ದು ಸಹ ಹಾಕ್ಬೋದು.
ಈ ಪಲ್ಯಕ್ಕೆ ನೀರನ್ನು ಹಾಕದೇ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಆಲೂಗಡ್ಡೆ ಸ್ವಲ್ಪ ವಾಯು ಆಗೋದ್ರಿಂದ ಸ್ವಲ್ಪ ಓಂಕಾಳನ್ನು ಸಹ ನಾನಿಲ್ಲಿ ಕೈನಲ್ಲಿ ಚೆನ್ನಾಗಿ ತಿಕ್ಕಿ ಓಂಕಾಳನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ಪರಿಮಳ ಸಹ ಚೆನ್ನಾಗಿರುತ್ತೆ, ಜೀರ್ಣ ಸಹ ಚೆನ್ನಾಗಾಗತ್ತೆ. ಈಗ ಹೆಚ್ಚಿದಂತಹ ಆಲೂಗಡ್ಡೆಯಲ್ಲಿ ನೀರನ್ನು ಬಸ್ಕೊಂಡು ಹೋಳುಗಳನ್ನು ಹಾಕ್ತಾ ಇದ್ದೇನೆ. ಇದನ್ನು ನೀವು ನೀರೆಲ್ಲ ಹಾಕಿ ಬೇಯಿಸೋ ಅಗತ್ಯ ಇಲ್ಲ, ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು, ಆವಾಗಲೇ ಇದು ತುಂಬ ರುಚಿಯಾಗಿರೋದು. ಈ ಸಾರನ್ನದೊಟ್ಟಿಗೆ ಮೊಸರನ್ನದೊಟ್ಟಿಗೆಲ್ಲ ಸೇರಿಸಿ ತಿನ್ನುವಂಥ ರೂಢಿ ಯಾರಿಗೆಲ್ಲ ಇದೆ ಕಾಮೆಂಟ್ ಮಾಡಿ ಹೇಳಿ. ಅಂಥವರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ವೆರಿ ಸಿಂಪಲ್, ತುಂಬ ಸಿಂಪಲಾಗಿ ಮಾಡುವಂತಹ ಪಲ್ಯ ಇದು. ಒಗ್ಗರಣೆಯಲ್ಲಿ ಆಲೂಗಡ್ಡೆ ಹೋಳುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೋಳುಗಳಿಗೆ ಜೀರಿಗೆ, ಓಂಕಾಳು ಅದೆಲ್ಲ ಹಿಡಿಬೇಕು. ಹಾಗಾಗಿ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೇನೆ. ಉಪ್ಪು ಅರಿಶಿಣ ಹಾಕಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಆವಾಗ ಕೈ ಆಡಿಸ್ತಾ ಇರಿ, ಯಾಕೆಂದರೆ ನೀರು ಹಾಕಿಲ್ವಲ್ಲ, ಹಾಗಾಗಿ ತಳ ಹಿಡಿದು ಬಿಡುತ್ತೆ. ಆಲೂಗಡ್ಡೆ ಹದವಾಗಿ ಬೇಯಬೇಕಾಗತ್ತೆ. ನಾನೀಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 2 ನಿಮಿಷ, ಅಂದರೆ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡಿದ್ದೇನೆ. ಒಂದು ಅರ್ಧ ಬೆಂದಿದೆ ಅಂತ ಆಗುವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಹಾಕೋದ್ರಿಂದ ಘಮ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾನು ಇದನ್ನು ಸರಿಯಾಗಿ ಬೇಯಿಸ್ಕೊಳ್ತೀನಿ. ಹೋಳು ಸ್ವಲ್ಪ ಮೆದುವಾಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ನಾನಿಲ್ಲಿ ತೆಂಗಿನೆಣ್ಣೆಯಲ್ಲಿ ಮಾಡಿರೋದ್ರಿಂದ ತೆಂಗಿನೆಣ್ಣೆಯ ಘಮ ಸಹ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಲೂಗಡ್ಡೆ ಹೋಳುಗಳು ಚೆನ್ನಾಗಿ ಬೆಂದಿದೆ, ತುಂಬ ಒಡೆದು ಹೋಗೋ ಥರ ಬೇಡ. ನೋಡಿ, ಇಷ್ಟು ಬೆಂದರೆ ಸಾಕು. ಒಂದು ಹೋಳನ್ನು ನೀವು ಕಟ್ ಮಾಡಿ ನೋಡಿ ಹದವಾಗಿ ಬೆಂದಿದೆ ಅಂತ ಆದಮೇಲೆ ನಾವು ಇದಕ್ಕೆ ಖಾರವನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ತುಂಬ ಏನು ಖಾರ ಇಲ್ಲ ಇದು. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಬ್ಯಾಡಗಿ ಜೊತೆ ಗುಂಟೂರು ಸಹ ಹಾಕ್ಕೋಬೋದು. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು ಆಮ್ಚೂರ್ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹುಳಿಗೆ ನೀವಿಲ್ಲಿ ನಿಂಬೆಹಣ್ಣಿನ ರಸ ಅಥವಾ ಆಮ್ಚೂರ್ ಪೌಡರ್, ಇಲ್ಲ ವಾಟೆ ಹುಳಿ ಇದ್ದರೆ ವಾಟೆ ಹುಳಿ ಪುಡಿ ಹಾಕ್ಕೊಳ್ಬೋದು. ನಂತರ ಚಾಟ್ ಮಸಾಲ ಆಪ್ಷನಲ್, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಆ ಚಟ್ಪಟ ಟೇಸ್ಟ್ ಬರುತ್ತೆ ಅಂತ ಹೇಳಿ ನಾನು ಹಾಕಿರೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬಿಟ್ಟರೆ ಸಾಕು. ತುಂಬ ಏನು ಬೇಯಿಸೋ ಅಗತ್ಯ ಇಲ್ಲ, ಆಲೂಗಡ್ಡೆ ಹದವಾಗಿ ಬೆಂದಿದೆ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಲೇ ಹೇಳ್ದಾಗೆ ಇದು ಮೊಸರನ್ನ ಜೊತೆ, ಸಾರನ್ನ ಜೊತೆ ಎಲ್ಲ ಒಳ್ಳೆ ಸೈಡ್ ಡಿಶ್, ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಆಲೂಗಡ್ಡೆ ಅಂತಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗತ್ತಲ್ಲ. ನೋಡಿ, ಈಗ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಆಲೂಗಡ್ಡೆ ಫ್ರೈ ಅಥವಾ ಆಲೂಗಡ್ಡೆ ಪಲ್ಯ ತಯಾರಾಯಿತು. ಇನ್ಯಾಕೆ ತಡ, ಬಿಸಿ ಬಿಸಿ ಅನ್ನದೊಟ್ಟಿಗೆ ಸಾರಿನೊಟ್ಟಿಗೆ ಪಲ್ಯವನ್ನು ಸಹ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿಯ ತಟ್ಟೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.